ಅಕ್ರಮ ಇದ್ರೆ ವಸೂಲು ಮಾಡ್ತಾರೆ. ಇದೀಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು 39 ಕಡೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ನಡೆದಿದೆ. ಸಚಿವ ಡಿಕೆಶಿ ಒಡೆತನದ ಬರೋಬ್ಬರಿ 39 ಸ್ಥಳಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮನೆ, ಡಿಕೆ ಬ್ರದರ್ಸ್ ಒಡೆತನದ ಕಾಲೇಜಿನ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಡಿಕೆ ಬ್ರದರ್ಸ್ ಸಂಬಂಧಿ ಎಂಎಲ್ಸಿ ರವಿ, ಡಿಕೆಶಿ ಆಪ್ತ ಜ್ಯೋತಿಷಿ ದ್ವಾರಕಾನಾಥ್ ಮನೆ ಸೇರಿದಂತೆ ಒಟ್ಟು 39 ಕಡೆ ದಾಳಿಯಾಗಿದೆ. ಇದರ ಜೊತೆಗೆ ಗುಜರಾತ್ ಕಾಂಗ್ರೆಸ್ ಶಾಸಕರು ತಂಗಿರುವ ಈಗಲ್ಟನ್ ರೆಸಾರ್ಟ್ ಮೇಲೆ ಕೂಡ ದಾಳಿಯಾಗಿದೆ. ಸಚಿವ ಡಿಕೆಶಿ ಒಡೆತನದ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಈ ದಾಳಿಯನ್ನ ನಾವು ನೋಡಿದಾಗ ಅನಿಸ್ತಾ ಇರತಕ್ಕಂಥದ್ದು ಇವರ ಟಾರ್ಗೆಟ್ ಅಂತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಅಷ್ಟ ದಿಗ್ಬಂಧನವನ್ನ ಹಾಕಿ ಅವರ ಎಲ್ಲ ಮೂಲಗಳ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ನಿವಾಸ ಇರಬಹುದು, ಕನಕಪುರದಲ್ಲಿ ಇರತಕ್ಕಂಥ ನಿವಾಸ ಆಗ್ಬೋದು, ಸದಾಶಿವನಗರದಲ್ಲೇ ಡಿಕೆ ಸುರೇಶ್ ಅವರ ಮನೆ ಇದೆ. ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿ ದಾಳಿಗಳನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ರಾಜಕೀಯ ಹಿರಿಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬದ್ರುದ್ದೀನ್, ಡಿಕೆ ಶಿವಕುಮಾರ್ಗೆ ಸಂಬಂಧಿಸಿದಂತಹ ಒಟ್ಟು 39 ಕಡೆ ದಾಳಿ ಆಗಿದೆ ಅಂತಂದ್ರೆ ಇದು ಟಾರ್ಗೆಟ್ ಡಿಕೆಶಿನ ಹಾಗಾದ್ರೆ ಅಂತ? ಅರವಿಂದ್, ಏನು ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಅಥವಾ ಅವರ ಒಡೆತನದ ಏನು ಸಂಸ್ಥೆಗಳ ಮೇಲೆ ದಾಳಿ ಅನಿರೀಕ್ಷಿತ ದಾಳಿ ಏನಲ್ಲ, ಇದು ನಿರೀಕ್ಷಿತ ದಾಳಿ. ಇಂಥ ಒಂದು ದಾಳಿ ನಡೆಯುವುದು ಎನ್ನುವ ಸುಳಿವು ಖುದ್ದು ಕಾಂಗ್ರೆಸ್ ಅವರಿಗೆ ಹಲವು ತಿಂಗಳ ಹಿಂದೆನೆ ಇತ್ತು. ಹಿಂದೆ ಒಂದು ಬಾರಿ ಸಣ್ಣ ವಿವಾದ ಆದಾಗ, ಅಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಕೆಪಿಸಿ ಹುದ್ದೆಗೆ ಕರೆತರುವಂತ ಪ್ರಯತ್ನ ನಡೆದಾಗ ಕೂಡ ಒಂದು ಮಾತು ಕೇಳಿ ಬಂದಿತ್ತು. ಏನು ಅಮಿತ್ ಶಾ ಮತ್ತು ಮೋದಿ ಅವರು ಕರ್ನಾಟಕದ ಮೇಲೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ವೀಕ್ ಮಾಡುವಂತ ಒಂದು ಪ್ರಯತ್ನ ಕೇಂದ್ರ ಬಿಜೆಪಿ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. IT ದಾಳಿ ನಡೆಸಿ ಅವ್ರನ್ನ ಕುಗ್ಗಿಸುವಂತ ಪ್ರಯತ್ನ ನಡಬಹುದು ಅಂತ ಹಿಂದೆನೆ ಕೇಳಿ ಬಂದಿತ್ತು. ಅದಾದ ನಂತರ ಇತ್ತೀಚೆಗೆ ಏನು ರೆಸಾರ್ಟ್ ರಾಜಕಾರಣ ಏನು ಗುಜರಾತ್ ರಾಜ್ಯಸಭಾ ಚುನಾವಣೆ ಸಂಬಂಧ ನಡೆಯಿತು, ಈಗಲ್ಟನ್ ರೆಸಾರ್ಟ್ ಅಲ್ಲಿ ಬಂದು ಏನು 40ಕ್ಕೂ ಹೆಚ್ಚು ಶಾಸಕರು ಬಂದಿದ್ದಾರೋ ಅದರ ಖುದ್ದು ಹೊಣೆಗಾರಿಕೆಯನ್ನ ಅದರ ಆತಿಥ್ಯವನ್ನ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ರು. ಹಾಗಾಗಿ ಸಹಜವಾಗಿ ಈ ದಾಳಿ ಆಗ್ಬೋದು, ಅವ್ರನ್ನ ಏನು ಮೈಂಡ್ ಡೈವರ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆ ಸುಳಿವನ್ನ ಖುದ್ದು ಡಿಕೆ ಶಿವಕುಮಾರ್ ಅವರೇ ನಿನ್ನೆ ಕೊಟ್ಟಿದ್ರು. ನಿನ್ನೆ ಮಾಧ್ಯಮದವ್ರ ಜೊತೆಲಿ ಮಾತಾಡುವಾಗ ಈ ರೀತಿ ನನ್ನ ಮೇಲೆ ದಾಳಿ ಮಾಡುವಂತ ಸಾಧ್ಯತೆಗಳಿದ್ದಾವೆ, ಇದಕ್ಕೆ ಅದು ನಾವು ಕುಗುದಿಲ್ಲ ಅಂತೇಳಿ ಅವ್ರ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ರು. ಅವರ ಊಹೆ ಕೂಡ ನಿಜ ಆಗಿದೆ, ರಾಜ್ಯದ ರಾಜಕೀಯ ನಾಯಕರ ಊಹೆ ಕೂಡ ನಿಜ ಆಗಿದೆ, ಎಲ್ಲರ ಊಹೆ ನಿಜ ಆಗಿ ಈಗ ದಾಳಿ ಆಗಿರುವಂತದ್ದು. ಈಗ ಒಂದು ಮಾತು ಏನು ಅಂತ ಹೇಳಿದ್ರೆ, ದಾಳಿ ಆದ್ರೆ ಯಾಕೆ ಹೆದರ್ಕೋಬೇಕು, ಎಲ್ರೂ ತೆರಿಗೆ ಪಾವತಿಸಿದ್ರೆ ಏನು ಹೆದರೋ ಅಗತ್ಯ ಇಲ್ಲ ಅಂತೇಳಿ ಈಗಾಗಲೇ CT ರವಿ ಸೇರಿದಂತೆ ಬಿಜೆಪಿ ಮುಖಂಡರು ಪ್ರತಿಕ್ರಿಯಿಸ್ತಾ ಹೇಳಿದ್ದಾರೆ. ಆದ್ರೆ ಅವ್ರ ಮೇಲೇನೆ ದಾಳಿ ಯಾಕೆ, ಈಗಲೇ ಯಾಕೆ ದಾಳಿ ಆಗ್ಬೇಕಾಗಿತ್ತು, ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಮಾತ್ರ ಯಾಕೆ ದಾಳಿ ಆಗ್ತಾ ಇದೆ, ಇದು ಏನೋ ಉದ್ಭವ ಆಗಿರುವಂತ ಪ್ರಶ್ನೆ. ಹಾಗಾಗಿ ಇದು ರಾಜಕೀಯ ದಾಳಿ ಅನ್ನೋದು ಸ್ಪಷ್ಟ ಆಗುತ್ತೆ ಅರವಿಂದ್. ಆದ್ರೆ ಬದ್ರುದ್ದೀನ್, ಈಗ ಇದರಿಂದ ಕಾಂಗ್ರೆಸ್ಗೆ ಬಿಜೆಪಿಗೆ ಆಗ್ತಕ್ಕಂಥ ಲಾಭಗಳೇನು ಅಂತಂದ್ರೆ ಒಂದ್ ರೀತಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರೋದೇ ಅವರ ಉದ್ದೇಶನ ಅಂತ. ನೋಡಿ ಅರವಿಂದ್, ಈ ಎಲ್ಲರೂ ಅಧಿಕಾರ ಮಾಡಿದಾಗ್ಲ, ಅದು ಕಾಂಗ್ರೆಸ್ನ ಅಧಿಕಾರಕ್ಕೂ ಹೊರತಾಗಿಲ್ಲ, ಎಲ್ಲರೂ ಅಧಿಕಾರ ಮಾಡುವಾಗ ಮಾಡುವಂತ ಮೊದಲ ಕೆಲಸ ಏನಂದ್ರೆ ತಮ್ಮ ವಿರೋಧಿಗಳನ್ನ ವೀಕ್ ಮಾಡುವಂಥದ್ದು, ಅವ್ರನ್ನ ಹಣಿಯುವಂಥದ್ದು. ರಾಜಕೀಯವಾಗಿ ಹಣಿಲಿಕ್ಕೆ ಆಗದಿದ್ದಾಗ ಇಂಥ ಅಧಿಕಾರವನ್ನ ಬಳಸ್ಕೊಂಡು ಹಣಿಯುವಂತ ಏನು ಪ್ರಕ್ರಿಯೆ ಏನು ಅದು ಹಿಂದೆನೂ ನಡ್ಕೊಂಡ್ ಬಂದಿತ್ತು, ಅದು ಮುಂದುವರಿದೆ ಅಷ್ಟೇ.
ಅದಕ್ಕೆ ಯಾರೂ ಹೊರತಲ್ಲ ಅನ್ನೋದು ಈ ಈ ವಿದ್ಯಮಾನದಿಂದ ಸ್ಪಷ್ಟ ಆಗತ್ತೆ. ಒಂದಂತೂ ಗಮನಿಸಬಹುದು, ಒಬ್ಬ ರಾಜಕೀಯ ಮುಖಂಡರನ್ನ ರಾಜಕೀಯವಾಗಿ ಅಥವಾ ಚುನಾವಣಾ ಚುನಾವಣಾ ಪ್ರಕ್ರಿಯೆಯಿಂದ ಅಥವಾ ಎಲೆಕ್ಷನ್ ಪಾಲಿಟಿಕ್ಸ್ ಇಂದ ಏನಾದ್ರು ವೀಕ್ ಮಾಡ್ಬೋದು ಅನ್ನೋದಕ್ಕೆ ಆಗದೆ ಹೋದಾಗ ಸಹಜವಾಗಿ ಅಧಿಕಾರ ಬಳಸ್ಕೊಂಡು ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ವೀಕ್ ಮಾಡುವಂತ ಒಂದು ಪ್ರಯತ್ನ ಏನಿದೆ ಅದರಲ್ಲಿ ಅದು ಮಾಡ್ತಾ ಇರೋದು. ಆ ಮೂಲಕ ಅವರನ್ನ ಕುಗ್ಗಿಸುವಂತದ್ದು, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಕುಗ್ಗಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅವರ ವೇಗ, ಅವರ ನಾಗಲೋಟಕ್ಕೆ ಕಡಿವಾಣ ಹಾಕ್ಬೋದು ಅನ್ನೋದೇ ಎಲ್ಲ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಅದು ಈಗ ಮುಂದುವರಿದ ಭಾಗ. ಜೊತೆಲಿ ನೀವು ಈಗಾಗಲೇ ಹೇಳಿದಂತೆ IT ದಾಳಿ ಮಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ಕೇಳಿ ಬಂದ್ರು ಕೂಡ ಯಾರ ಅವಧಿಯಲ್ಲೂ ಕೂಡ IT ಅಧಿಕಾರಿಗಳು ಯಾವುದನ್ನು ಗಡುವೆಗೆ ಆಗದೆ ಕೇರೆ ಮಾಡ್ತಾ ಇಲ್ಲ. ಅವ್ರ ದಾಳಿ ಇರ್ಬೋದು, ಸೇಡಿಂದ ಇರ್ಬೋದು ಅಥವಾ ನೈಜ ದಾಳಿ ಇರ್ಬೋದು, ಅದು ಮುಂದುವರಿತಾ ಹೋಗುತ್ತೆ. ಇದಂತೂ ಸ್ಪಷ್ಟ. ಈಗ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೊರಟಿರುವಂತ ಬಿಜೆಪಿಗೆ ಕಬ್ಬಿಣದ ಕಡಲೆಕಾಯಿ ಆಗಿರುವಂತದ್ದು ಕರ್ನಾಟಕದಲ್ಲಿ ಮಾತ್ರ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವಂತದ್ದು. ಕರ್ನಾಟಕವನ್ನು ಒಂದು ವೀಕ್ ಮಾಡಿದ್ರೆ ಬಹುತೇಕ ಎಲ್ಲ ದೇಶಗಳಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ವೀಕ್ ಆದಂತಾಗತ್ತೆ. ಇಲ್ಲಿ ಪ್ರಬಲರಾಗಿರುವಂತವ್ರು ಯಾರು ಅಂತ ಹೇಳಿ ಟಾರ್ಗೆಟ್ ಇರುವಂತ ಸಹಜವಾಗಿ DK ಶಿವಕುಮಾರ್. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ವೀಕ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಬಲ ಕುಗ್ಬೋದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಅದರಂತೆ ದಾಳಿ ಅಥವಾ ಈ ದಾಳಿ ನಡೆದಿರ್ಬೋದು, ರಾಜಕೀಯವಾಗಿ ದಾಳಿ ಇರ್ಬೋದು ಅಥವಾ ಸಹಜವಾದ ದಾಳಿನೇ ಇರ್ಬೋದು. ಒಟ್ಟಾರೆಯಾಗಿ ಇದು ರಾಜಕೀಯ ಕೆಸರಾಚಾಟಕ್ಕೆ ವೇದಿಕೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅರವಿಂದ್. ಬಟ್ ಬದರುದ್ದೀನ್, ಇವಾಗ ಇತ್ತೀಚಿನ ಕೆಲವು ವಿದ್ಯಮಾನಗಳನ್ನ ಗಮನಿಸೋಣ. ಏನಂದ್ರೆ, ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ಕೂಗು, ಮತ್ತೊಂದು ಕಡೆ ಕನ್ನಡಕ್ಕೆ ಪ್ರತ್ಯೇಕ ಧ್ವಜ, ಇದೆಲ್ಲವೂ ಕೂಡ ರಾಜ್ಯ ಬಿಜೆಪಿಗೆ ಪೂರಕವಾದಂತಹ ವಿಚಾರಗಳಾಗಿರಲಿಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಪೂರಕವಾಗಿದ್ವು. ಹಾಗಾಗಿ ಈಗ ಇದೇ ತಿಂಗಳಲ್ಲಿ ಅಮಿತ್ ಶಾ ಕೂಡ ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಸ್ವಲ್ಪ ಹಣಿಯೋದಕ್ಕೆ ಇಂಥ ಕ್ರಮ ಅಗತ್ಯ ಇತ್ತು, ಅನಿವಾರ್ಯ ಇತ್ತ ಬಿಜೆಪಿಗೆ ಹಾಗಾದ್ರೆ ಅಂತ? ಹೌದು, ಯಾಕೆಂತ ಹೇಳಿದ್ರೆ ರಾಜಕೀಯವಾಗಿ ಫೀಲ್ಡ್ ಅಲ್ಲಿ ಇರುವಂತವ್ರು ಎಲ್ಲಾ ಲೆಕ್ಕಾಚಾರನ ಮಾಡ್ತಾರೆ. ಅವರಿಗೆ ಅಸ್ತಿತ್ವದ ಪ್ರಶ್ನೆ ಪ್ರತಿ ರಾಜಕೀಯ ಪಕ್ಷಗಳಿಗೂ. ಕಾಂಗ್ರೆಸ್ಗೆ ಹೇಗೆ ಇಲ್ಲಿ ಕರ್ನಾಟಕವನ್ನ ಅಧಿಕಾರದ ಉಳಿಸ್ಕೊಳ್ಳಿಕ್ಕಾಗಿ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಮತದಾರರನ್ನ ಅಥವಾ ರಾಜ್ಯ ಜನರನ್ನ ತಮ್ಮ ತೆಕ್ಕೆಯಲ್ಲಿ ಉಳಿಸ್ಕೊಳ್ಳುವಂತ ಏನು ಪ್ರಯತ್ನ ನಡೆಸ್ತಾ ಇದೆಯೋ ಅದೇ ರೀತಿ ವಿರೋಧಿಗಳನ್ನ ಬಲ ಕುಗ್ಗಿಸೋದು ಕೂಡ ಇದು ರಾಜಕೀಯದ ಒಂದು ಅಂಗ ಆಗಿರುತ್ತೆ. ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ ಅರವಿಂದ್, ಹಿಂದೆ ಮುಖ್ಯಮಂತ್ರಿ ಆಪ್ತ ಅಂದ್ರೆ ಮುಖ್ಯಮಂತ್ರಿಯ ಸಂಸದೀಯ ಕಾರ್ಯದರ್ಶಿ ಗೋವಿಂದರಾಜ್ ಮನೆ ಮೇಲೆ ದಾಳಿ ನಡೆದಾಗ ಅವ್ರ ಮನೆಯಲ್ಲೊಂದು ಡೈರಿ ಸಿಕ್ಕಿತ್ತು. ಆ ಡೈರಿಯಲ್ಲಿ ಕೆಲವು ಇನಿಷಿಯಲ್ಗಳಿದ್ವು. ಆ ಇನಿಷಿಯಲ್ಗಳ ಹೆಸರು ಮುಂದೆ ಅಂದ್ರೆ ಅವ್ರು ಇಂಥವ್ರು ಇರ್ಬೋದು ಅಂತ ಹೂವೇ ಕೂಡ ನಡೆದಿತ್ತು. ಅವ್ರೆಲ್ರಿಗೂ ಕೂಡ DK ಶಿವಕುಮಾರ್ DKS ಅಂತ ಇತ್ತು, ಅದು DK ಶಿವಕುಮಾರ್ ಆಗಿರ್ಬೋದು ಅಂತೇಳಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಯಾರ್ಯಾರ ಹೆಸರುಗಳೆಲ್ಲ ಇರ್ಬೋದು ಅಂತ ಅಂದ್ರೆ ಇನಿಷಿಯಲ್ಗಳಿತ್ತು, ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಮಾಡಲಾಗಿತ್ತು, ಅವ್ರನ್ನ ಸ್ಪಷ್ಟನೆ ಕೂಡ ಪಡೆಯಲಾಗಿತ್ತು. ಅಂತ ಇನಿಷಿಯಲ್ ಯಾರ ಮೇಲೆ ಅನುಮಾನ ಇತ್ತು ಅವ್ರನ್ನೆಲ್ಲರ ಮನೆಗಳ ಮೇಲೆ ದಾಳಿ ಮಾಡಿ ಎಲ್ಲವನ್ನ ದಾಖಲೆಗಳನ್ನ ಪತ್ತೆ ಮಾಡ್ತೀವಿ ಅನ್ನೋ ಸುಳಿವನ್ನ IT ನೀಡಿತ್ತು. ಅದರ ಒಂದು ಭಾಗನೂ ಇರ್ಬೋದು ಅಂತ ಒಂದಾದ್ರೆ, ಗೋವಿಂದರಾಜ್ ಅವರೊಂದು ಪ್ರಮುಖ ಆರೋಪ ಡೈರಿ ಸಿಕ್ಕಿದ ನಂತರ ಆ ಡೈರಿ ನಂದೇ ಅಲ್ಲ, ಅಲ್ಲಿ ಬಂದ ಅಧಿಕಾರಿಗಳು ಅದು ಯಾರು ಅಲ್ಲಿ ನನ್ನ ಮನೇಲಿ ಇಟ್ಟೋಗಿರ್ಬೋದು ಅಂತ ಹೇಳಿ ಅವ್ರು ದೂರ ಕೂಡ ದಾಖಲು ಮಾಡಿದ್ರು. ಈಗ DK ಶಿವಕುಮಾರ್ ಅವ್ರಿಗೆ ಒಂದು ಅವರ ಆಪ್ತ ವಲಯಕ್ಕೆ ಬಂದಿರುವಂತ ಪ್ರಮುಖ ಅನುಮಾನ ಏನಂತ ಹೇಳಿದ್ರೆ, DK ಶಿವಕುಮಾರ್ ಅವ್ರ ಮನೆ ಮೇಲೆ ದಾಳಿ ಮಾಡಿ ಇಂಥದ್ದು ಒಂದು ಯಾವುದೋ ನಕಲಿ ದಾಖಲೆಗಳನ್ನ ಅವರ ಮನೆ ಅಥವಾ ಅವರ ಎಲ್ಲೆಲ್ಲ ರೇಡಿ ಆಗ್ತಾ ಅಲ್ಲಿ ಇಟ್ಟು ಇದು DK ಶಿವಕುಮಾರ್ ಅವರಿಂದ ಸಿಕ್ಕಿದೆ ಅಂತ ಹೇಳಿ ಪ್ರಚಾರ ಮಾಡುವ, ಆ ಮೂಲಕ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳುವ ಲೆಕ್ಕಾಚಾರವನ್ನ ಬಿಜೆಪಿ ಮಾಡ್ತಿದೆ DK ಶಿವಕುಮಾರ್ ಆಪ್ತ ವಲಯದ್ದು. ಅರವಿಂದ್, ಎಸ್ ಬದರುದ್ದೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈ ರೀತಿನೂ ಆಗಬಹುದು ಅಂತಕ್ಕಂಥ ಹೆದರಿಕೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಗುಜರಾತ್ನ ರಾಜಕೀಯ ಹಿತಾಸಕ್ತಿಗಾಗಿ ಕರ್ನಾಟಕದಲ್ಲಿ ಐಟಿ ದಾಳಿಗಳು ನಡೀತಾ ಇದೆಯಾ ಅನ್ನುವಂತಹ ಅನುಮಾನ. ಇದಕ್ಕೆ ಪೂರಕವಾಗಿ ಗುಜರಾತ್ನ ಕಾಂಗ್ರೆಸ್ ಅಧ್ಯಕ್ಷ 2 ದಿನಗಳ ಹಿಂದೆಯೇ ಒಂದು ಆರೋಪವನ್ನ ಮಾಡಿದ್ರು. ನಮ್ಮ ಶಾಸಕರನ್ನ ಹತ್ತಿಕ್ಕುವ ಕೆಲಸವನ್ನ ಕೇಂದ್ರ ಸರ್ಕಾರ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಆದಾಯ ತೆರಿಗೆ ಇಲಾಖೆ, ಇಡಿ ಇವ್ರನ್ನ ಬಳಸಿ, ಅಂದ್ರೆ ಸಿಬಿಐ, ಆದಾಯ ತೆರಿಗೆ ಇಲಾಖೆ, ಇಡಿ ಇವ್ರನ್ನ ಬಳಸಿ ನಮ್ಮನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಅಂತ 2 ದಿನಗಳ ಹಿಂದೆನೆ ಗುಜರಾತ್ನ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಆರೋಪವನ್ನ ಮಾಡಿದ್ರು. ಆ ಮಾತಿಗೆ ಪೂರಕವಾಗಿ ಇವತ್ತು ಕರ್ನಾಟಕದಲ್ಲಿ ಈ ದಾಳಿಗಳು ನಡೀತಾ ಇದೆ. ಸಿಬಿಐ ಆದಾಯ ತೆರಿಗೆ ಅಂದ್ರೆ ಗುಜರಾತ್ನಿಂದ ವಲಸೆ ಬಂದಿರುವ ಕಾಂಗ್ರೆಸ್ ಶಾಸಕರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಐಟಿಯನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವಾಗ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ದ್ವೇಷ ರಾಜಕಾರಣದ ಆರೋಪ ಕೇಳಿ ಬರ್ತಾ ಇದೆ. ಗುಜರಾತ್ ರಾಜಕೀಯ ಹಿತಾಸಕ್ತಿಗಾಗಿ ಕರ್ನಾಟಕದಲ್ಲಿ ಈ ರೀತಿ ಐಟಿ ದಾಳಿ ನಡೆದಿದೆಯಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಇಷ್ಟೆಲ್ಲ ದಾಳಿಗಳು ನಡೀತಾ ಇದ್ರು. ಎಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಕೇಳಲಾಗ್ತಾ ಇತ್ತು. ಈಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ, ಡಿಕೆ ಶಿವಕುಮಾರ್ ಕೂಡ ಅದೇ ಈಗಲ್ಟನ್ ರೆಸಾರ್ಟ್ ನಲ್ಲೇ ತಂಗಿದ್ರು ಅನ್ನುವಂತಹ ಮಾಹಿತಿ. 44 ಜನ ಗುಜರಾತ್ನ ಕಾಂಗ್ರೆಸ್ ಶಾಸಕರಿಗೆ ಆತಿಥ್ಯವನ್ನ ನೀಡುವ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ವಹಿಸಿಕೊಂಡಿದ್ರು. ಹಾಗಾಗಿ ಅವರ ಜೊತೆಯಲ್ಲೇನೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಡಿಕೆ ಶಿವಕುಮಾರ್ ವಾಸ್ತವ್ಯವನ್ನ ಹೂಡಿದ್ದಾರೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಮೊಬೈಲ್ ಅನ್ನ ಐಟಿ ಅಧಿಕಾರಿಗಳು ಕಿತ್ತುಕೊಂಡಿದ್ದಾರೆ. ಅಂದರೆ ಅವ್ರು ಯಾರಿಗೂ ಕೂಡ ಫೋನ್ ಮಾಡಬಾರ್ದು, ತಮ್ಮ ಪ್ರಭಾವವನ್ನು ಬಳಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ಮೊಬೈಲನ್ನು ಕಸಿದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಐಟಿ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಈಗಲ್ಟನ್ ರೆಸಾರ್ಟ್ನಲ್ಲೇ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆರಂಭದಲ್ಲಿ ಅವರು ಸದಾಶಿವನಗರದ ಮನೆಯಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿಯೂ ಕೂಡ ಅವರು ಇರಲಿಲ್ಲ, ಕನಕಪುರದ ನಿವಾಸದಲ್ಲೂ ಕೂಡ ಇರಲಿಲ್ಲ. ಆದರೆ ಈಗಲ್ಟನ್ ರೆಸಾರ್ಟ್ ಏನು ಕಾಂಗ್ರೆಸ್ನ ಶಾಸಕರಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ, ಆ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಗುಜರಾತ್ ಶಾಸಕರ ಜೊತೆಯಲ್ಲೇ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಅವರನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಜೊತೆಗೆ ತಮ್ಮ ಈ ದಾಳಿಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಮೊಬೈಲನ್ನು ಇಸ್ಕೊಂಡು ತಾವಿಟ್ಕೊಂಡಿದ್ದಾರೆ. ಯಾವುದೇ ಒಂದು ಪ್ರಭಾವವನ್ನು, ಯಾಕೆಂದರೆ ಅವರು ರಾಜ್ಯದಲ್ಲಿ ಪ್ರಭಾವಿ ಸಚಿವರು, ಯಾವುದಾದ್ರೂ ಪ್ರಭಾವವನ್ನು ಬಳಸಬಹುದು, ತಮ್ಮ ದಾಳಿಗೆ ಅಡ್ಡಿ ಉಂಟಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅವರು ಮೊಬೈಲನ್ನು ಇಟ್ಕೊಂಡಿದ್ದಾರಂತೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವ ಡಿಕೆ ಶಿವಕುಮಾರ್ ಅವರನ್ನ ಕೆಲವೇ ಕ್ಷಣದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಂದ್ರೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಆಗಮಿಸ್ತಾರೆ, ಅಲ್ಲಿ ಅವರ ವಿಚಾರಣೆ ನಡೆಯುತ್ತೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದಾಶಿವನಗರ ನಿವಾಸಕ್ಕೆ ಸಚಿವ ಡಿಕೆ ಶಿವಕುಮಾರ್ ಆಗಮಿಸಿದ ನಂತರ ಇಲ್ಲಿಯೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿರುವ ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ.
ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಸತ್ ಅಧಿವೇಶನ ಏನು ನಡೀತಾ ಇದೆ, ಇದರಲ್ಲಿ ಕಾಂಗ್ರೆಸ್ನ ಸದಸ್ಯರು ಐಟಿ ದಾಳಿಯನ್ನ ಪ್ರಸ್ತಾಪಿಸಿರುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ. ಅಂದ್ರೆ ರಾಜ್ಯ ಸರ್ಕಾರ ಇರಬಹುದು ಅಥವಾ ಒಟ್ಟಾರೆ ಕಾಂಗ್ರೆಸ್ ಅನ್ನ ಬಿಜೆಪಿ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ನ ಶಾಸಕರ ಮೇಲೆ ಈ ರೀತಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ದ್ವೇಷದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಸಂಸತ್ನಲ್ಲಿ ಕಾಂಗ್ರೆಸ್ನ ಸದಸ್ಯರು ಈ ಬಗ್ಗೆ ಗಮನ ಸೆಳೆಯುವ ಸಾಧ್ಯತೆ ಕೂಡ ಇದೆ. ಓಕೆ, ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ, ಈ ಎಲ್ಲ ಒಟ್ಟಾರೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಕಲಬುರಗಿಯಿಂದ ಸನ್ಮಾನ್ಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಒಟ್ಟಾರೆ ಇವತ್ತು ನಡೆದಿರ್ತಕ್ಕಂಥ ಈ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಸರ್? ನಮಸ್ಕಾರ. ಈಗ ಈ ಆದಾಯ ತೆರಿಗೆಯಿಂದ ದಾಳಿ ನಡೆಸಿದೆ, ಇವರು ಇನ್ನು ರುಟೀನ್ ಅಂತ ಹೇಳ್ತಾ ಇದ್ದಾರೆ, ಅದು ಅನುಮಾನ ಅಂತ ನಾವು ಹೇಳ್ತಾ ಇರೋದು. ಈಗ ಇವರು ಇಂಡಿಪೆಂಡೆಂಟ್ ಆಗಿ ಏನು ಫಂಕ್ಷನ್ ಮಾಡಬೇಕಾಗಿರುವಂಥ ಒಂದು ಇನ್ಸ್ಟಿಟ್ಯೂಷನ್, ಆದರೆ ಇವತ್ತು ಅದಾಗ್ತಾ ಇಲ್ಲ. ಇವತ್ತು ಎಲ್ಲೆಲ್ಲಿ ವಿರೋಧ ಆಗ್ತಾ ಇದೆ, ಬಿಜೆಪಿ ಅವರಿಗಿರ್ಬೋದು, NDAಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಿರ್ಬೋದು, ಎಲ್ಲೆಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಅಲ್ಲಲ್ಲಿ ಇವರು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಇದು ಸ್ಪಷ್ಟವಾಗಿ ಕಾಣಿಸ್ ಬರ್ತಾ ಇದೆ. ಹಾಗಾದ್ರೆ ಈಗ ಒಂದು ವಿಚಾರ ಏನಂತಂದ್ರೆ, UPA ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಈ ರೀತಿ ಬೇಕಾದಷ್ಟು IT ದಾಳಿಗಳು ನಡೆದಿದೆ. ಇದನ್ನ ರಾಜಕೀಯ ಪ್ರೇರಿತ ಅನ್ನೋದಾದ್ರೆ ಅವಾಗಲೂ ಕೂಡ ಕಾಂಗ್ರೆಸ್ನವರು ರಾಜಕೀಯ ಪ್ರೇರಿತವಾಗಿ IT ದಾಳಿ ನಡೆಸ್ತಾ ಇದ್ರಾ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ತಮ್ಮ ಉತ್ತರ ಏನು? ನೋಡಿ, ಯಾವುದೇ ಸರ್ಕಾರ ಇದ್ದಾಗ IT ಇರ್ಬೋದು, CBI ದಾಳಿ ಇರೋದು, CBI ದಾಳಿಗಳಿರ್ಬೋದು ನಡೆಯೋದು ಸಹಜ. ಆದರೆ ರಾಜಕೀಯ ಹಿನ್ನೆಲೆಯಲ್ಲಿ ಎಷ್ಟು ನಡೆದಿವೆ ಅಂತ ಅದು ಇಂಪಾರ್ಟೆಂಟ್ ಅಲ್ವಾ? ಈಗ ಸುಮ್ಮನೆ ಅವರು ಹಿಟ್ ಅಂಡ್ ರನ್ ಮಾಡ್ಲಿಕ್ಕೆ ಆಗಲ್ಲ. ಇಂಥ ಕೇಸ್ನಲ್ಲಿ ಇಂಥಗೆ ನಾವು CBI ಅಥವಾ IT ವಲಯದಲ್ಲಿ ನಾವು ಏನು ಅವರಿಗೆ ಆರ್ಮ್ ಟ್ವಿಸ್ಟ್ ಮಾಡಿದೀವಿ ಅಥವಾ ಅವರಿಗೆ ಏನು ಫೋರ್ಸ್ಫುಲ್ ಆಗಿ ನಾವು ಇದು ಮಾಡ್ತಾ ಇದೀವಿ ಅಂದ್ರೆ ಅಂತ ಉದಾಹರಣೆ ಇದ್ರೆ ಕೊಡ್ಲಿ ಅವರು. ಈಗ ಇವ್ರು ಏನ್ ಮಾಡ್ತಾ ಇದಾರೆ, ಈಗ ಎಕ್ಸಾಂಪಲ್ ನಮ್ಮ BSP ನಲ್ಲಿ ಮಾಯಾವತಿ ಅವರಿಗೆ ಏನ್ ಮಾಡಿದ್ರು, ಇಲ್ಲಿ RJD ನಲ್ಲಿ ಲಾಲು ಪ್ರಸಾದ್ ಅವರಿಗೆ ಏನ್ ಮಾಡಿದ್ರು. ಆದ್ರೆ ಸ್ವಂತ ಏನು ಬಿಜೆಪಿ ರೂಲ್ಡ್ ಸ್ಟೇಟ್ ಆದಂತ ನಮ್ಮ ಮಧ್ಯಪ್ರದೇಶನಲ್ಲಿ ವ್ಯಾಪಮ್ ಸ್ಕ್ಯಾಮ್ ನಲ್ಲಿ 50ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಅಲ್ಲಿ ಯಾಕೆ ಇವರು ಅಷ್ಟು ಚುರುಕ್ತನ ತೋರಿಸ್ತಾ ಇಲ್ಲ? ಛತ್ತೀಸ್ಗಢದಲ್ಲಿ ನಡೀತಾ ಇರುವಂತ NREG ಸ್ಕ್ಯಾಮ್ ಇರ್ಬೋದು ಅಥವಾ ಅಕ್ಕಿನಲ್ಲಿ ನಡೀತಿರುವಂತ ಸ್ಕ್ಯಾಮ್ ನಲ್ಲಿ ಅಲ್ಲಿ ಯಾಕೆ ಚುರುಕ್ತನ ತೋರಿಸ್ತಾ ಇಲ್ಲ ಇವರು? ಮಹಾರಾಷ್ಟ್ರದಲ್ಲಿ ಯಾಕೆ ಚುರುಕ್ತನ ತೋರಿಸ್ತಾ ಇಲ್ಲ ಇವರು? ಆಮೇಲೆ ಯಾವಾಗ ಅವ್ರ ಬಾಸ್ ಯಾರು ನಿಮ್ಮ ಅಮಿತ್ ಶಾ ಅವರಿಗೆ, ಬಿಜೆಪಿ ಚೀಫ್ ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದಂತ ಗೊತ್ತಾದ ಮೇಲೆ ಇವರು ಇಂಥದ್ದು ಟಾರ್ಗೆಟೆಡ್ ದಾಳಿ ಮಾಡ್ತಾ ಇದ್ದಾರೆ ಇವರು. ಸರ್, ಬಟ್ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ, ಇದನ್ನ ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ದಾಖಲೆಗಳು ಕೂಡ ಇಲ್ಲ. ನಿಜ, ಇವಾಗ ಒಂದು ಕಡೆ DK ಶಿವಕುಮಾರ್ ಅವರು ಆತಿಥ್ಯವನ್ನ ಕೊಡ್ತಾ ಇದ್ದಾರೆ ಗುಜರಾತ್ನ 44 ಜನ ಕಾಂಗ್ರೆಸ್ ಶಾಸಕರಿಗೆ, ಫೈನ್. ಆ ಸಂದರ್ಭದಲ್ಲೇ ಇಲ್ಲಿ ರೇಡ್ ನಡೆದಿರೋದು ಕಾಕತಾಳೀಯ ಕೂಡ ಆಗಿರ್ಬೋದಲ್ಲ. ಹೇಗೆ ಇದನ್ನ ರಾಜಕೀಯ ಪ್ರೇರಿತ, ಕೇಂದ್ರ ಸರ್ಕಾರ ನಿರ್ದೇಶಿತ ಅಂತ ಹೇಗೆ ಹೇಳ್ತೀರಾ? ನೋಡಿ, ಚುನಾವಣೆ ಎಲ್ಲಿ ನಡೀತಾ ಇರೋದು? ರಾಜ್ಯಸಭಾದು ಗುಜರಾತ್ ನಲ್ಲಿ ತಾನೆ. ಈಗ ಗುಜರಾತ್ ನಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲಾ MLAs ಇಲ್ಲಿ ಏನು, ಇಲ್ಲಿ ನಿಮ್ಗೆ ನೆನಪಿದ್ರೆ ಆಪರೇಷನ್ ಕಮಲಾನು ಇವ್ರು ಇಲ್ಲೇ ಮಾಡಿದ್ದು. ಸೊ ಅದೇ ರೀತಿ ಗುಜರಾತ್ ನಲ್ಲೂ ಕೂಡ ಒಂದು ಆಪರೇಷನ್ ಕಮಲ ನಡೆಸಿದ್ರು. ಸೊ ಅದಕ್ಕೆ ನಾವು ನಮ್ಮವರಿಗೆಲ್ಲ ಇಂಟ್ಯಾಕ್ಟ್ ಇಡಕ್ಕಂತ ಅವ್ರು ಬಂದಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ದಯವಿಟ್ಟು ಒಂದೇ ಒಂದು ನಿಮಿಷ ಲೈನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನ ಕೊಟ್ಟು ಮತ್ತೆ ನಾನು ನಿಮ್ ಬಳಿಗೆ ಬರ್ತೀನಿ. ಸೊ ದಯವಿಟ್ಟು ಲೈನಲ್ಲಿ ಇರಿ. ಈಗಲ್ಟನ್ ರೆಸಾರ್ಟ್ ನಲ್ಲಿ DK ಶಿವಕುಮಾರ್ ಅವರ ಕಾರನ್ನ ಜಪ್ತಿ ಮಾಡಿದ್ದಾರೆ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇವಾಗ ಬರ್ತಾ ಇದೆ.
ಕೇವಲ ಕಾರು ಮಾತ್ರವಲ್ಲ, ಡಿ ಕೆ ಶಿವಕುಮಾರ್ ಅವರು ತಂಗಿದ್ದಂತಹ ರೂಮ್ನಲ್ಲಿ ಸಾಕಷ್ಟು ಪ್ರಮಾಣದ ಭಾರಿ ಪ್ರಮಾಣದ ಹಣ ಇತ್ತು. ಅದನ್ನು ಕೂಡ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಅನ್ನ ನೀವೀಗ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈಗಲ್ಟನ್ ರೆಸಾರ್ಟ್ ನಿಂದ ಡಿ ಕೆ ಶಿವಕುಮಾರ್ ಅವರು ಈಗ ಮನೆಗೆ ಹೊರಟಿದ್ದಾರೆ. ಸದಾಶಿವನಗರ ನಿವಾಸದತ್ತ ಅವರು ಹೊರಟಿದ್ದಾರೆ. ಅವರ ಜೊತೆಯಲ್ಲೇ ಐಟಿ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರ ಜೊತೆ ಆಗಮಿಸ್ತಾ ಇದ್ದಾರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಈಗಲ್ಟನ್ ರೆಸಾರ್ಟ್ ನಿಂದ ಮನೆಗೆ ಹೊರಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ದಂತಹ ಅವರ ಕಾರನ್ನ ಜಪ್ತಿ ಮಾಡಿದ್ದಾರೆ. ಜೊತೆಗೆ ಅವರ ರೂಮ್ ನಿಂದ ಅಪಾರ ಪ್ರಮಾಣದ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ಕೂಡ ಈಗ ಬರ್ತಾ ಇದೆ. ಮತ್ತೆ ನಾನು ವಾಪಸ್ ಕಲಬುರಗಿಗೆ ಹೋಗ್ತಾ ಇದ್ದೀನಿ. ಸಚಿವರ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಎಸ್ ಸರ್, ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಹೇಳ್ತಾ ಇದ್ರಿ ಹೇಗೆ ಇದು ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ, ಕಾಕತಾಳೀಯ ಕೂಡ ಇರಬಹುದು ಅಂತ ನಾನು ಕೇಳಿದೆ. ಅದಕ್ಕೆ ತಾವು ಉತ್ತರ ಕೊಡ್ತಾ ಇದ್ರಿ, ದಯವಿಟ್ಟು ಮುಂದುವರಿಸಿ ಸರ್. ಈಗ ನಾವು ಹೇಳ್ತಾರೆ ಇದು ಯಾಕೆ ರಾಜಕೀಯ ಪ್ರೇರಿತ ಅಂತ ಅನುಮಾನ ನಾವು ಪಡಬೇಕಾಗುತ್ತೆ ಅಂದ್ರೆ, ಯಾಕಂದ್ರೆ ಇಲ್ಲಿ ಗುಜರಾತ್ನಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ಯಾವ ರೀತಿ ಕರ್ನಾಟಕದಲ್ಲಿ ಇವರು ಆಪರೇಷನ್ ಕಮಲ ನಡೆಸಿದ್ರು, ಅದೇ ರೀತಿ ಅಲ್ಲಿ ಗುಜರಾತ್ನಲ್ಲೂ ಆಪರೇಷನ್ ಕಮಲ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಮತ್ತೆ ತಾವು ನೋಡಿದಿರ 6 ಜನ ಆಗ್ಲೇ ಬಿಟ್ಟು ಹೋಗೋದಾಗ್ಲಿ ಅಥವಾ ರಾಜ್ಯಸಭಾ ಎಲೆಕ್ಷನ್ಗೆ ಯಾವ ತರ ಆಮಿಷವನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ. ಸೊ ಆದ್ರಿಂದ ಅವ್ರು ಇಲ್ಲಿ ಬಂದಿದ್ದಾರೆ. ಸೊ ಅವ್ರು ಇಲ್ಲಿ ಬಂದಿರೋದಕ್ಕೆ ಈಗ ಎಷ್ಟೊಂದು ಕೇಸಸ್ ಇರ್ತದೆ ಐಟಿ ಅವ್ರ ಹತ್ರ, ಇದಕ್ಕಿಂತ ದೊಡ್ಡ ದೊಡ್ಡ ಕೇಸಸ್ ಇರ್ತವೆ. ಅವೆಲ್ಲ ಬಿಟ್ಟು ಇವತ್ತಿನ ದಿನಾನೇ ಯಾವಾಗ ಗುಜರಾತ್ ಶಾಸಕರಿದ್ದಾರೆ, ಯಾವಾಗ ಸಚಿವರಲ್ಲಿ ಇದ್ದಾರೆ, ವಾಸ್ತವ್ಯ ಮಾಡ್ತಾ ಇದ್ದಾರೆ, ಅದೆಲ್ಲ ಅದು ಸಾಮಾನ್ಯ ಮಾಹಿತಿ ಇದ್ದಾಗೆ ಇವರು ಮಾಡೋದ ಅರ್ಥ ಅಂದ್ರೆ ಖಂಡಿತವಾಗಿ ಅನುಮಾನ ಪಡಬೇಕಾಗ್ತದಲ್ಲ ಸರ್. ಇವಾಗ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಕೆಲವೊಂದು ಡೆವಲಪ್ಮೆಂಟ್ಸ್ ಅನ್ನ ಗಮನಿಸೋಣ. ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಇರಬಹುದು, ಪ್ರತ್ಯೇಕ ಕನ್ನಡ ಧ್ವಜ ವಿಚಾರ ಆಗಿರಬಹುದು. ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿಗೆ ಸ್ವಲ್ಪ ಹಿನ್ನಡೆಯಾಯಿತು. ಚುನಾವಣೆ ಹತ್ತಿರ ಬರ್ತಾ ಬರ್ತಾ ಈ ತರ ಹಿನ್ನಡೆ ಆಗಬಾರದು ಅನ್ನೋ ಕಾರಣಕ್ಕೆ ಇವೆಲ್ಲವನ್ನೂ ಮುಚ್ಚಾಕೋದಕ್ಕೋಸ್ಕರ ಈ ಐಟಿ ದಾಳಿ ಎನ್ನುವಂತಹ ನಾಟಕವನ್ನು ಆಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಕೆಲ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದಕ್ಕೆ ತಮ್ಮ ಸಹಮತ ಇದೆಯಾ ಸರ್? ನೋಡಿ, ಈಗ ಅದೇ ಯಾವುದು ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ಲ ಅಥವಾ ಸರ್ಕಾರ ಅಲ್ಲ, ಅದು ತಾನಾಗ್ ತಾನೇ ಒಂದು ಪಬ್ಲಿಕ್ ಮೂವ್ಮೆಂಟ್ ಇಂದ ಬಂದಿರೋದು. ಅದು ಲಿಂಗಾಯತ ಪ್ರತ್ಯೇಕ ಧರ್ಮ ಇರಬಹುದು ಅಥವಾ ಧ್ವಜದ ವಿಚಾರಗಳಿರ್ಬಹುದು, ಇದು ಒಂದು ಅಥವಾ ನಮ್ಮ ಯಾವುದು ಹಿಂದಿ ಹೇರಿಕೆ ಇರಬಹುದು, ಇವೆಲ್ಲ ಏನು ಇದು ಸಾರ್ವಜನಿಕರಿಂದ ಬಂದಂತ ವಿಷಯಗಳು. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ, ಪಕ್ಷ ಸ್ಪಂದನೆ ಮಾಡ್ತಾ ಇದೆ. ಬಹುಶಃ ಅದು ಬಿಜೆಪಿಯವರ ನಿಲುವು ಅದೇನೋ ಅದು ಡ್ಯೂಪ್ಲಿಸಿಟಿ ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ದ್ವಿಮುಖ ಇರೋದ್ರಿಂದ ಅವರಿಗೆ ಸ್ವಲ್ಪ ಇಕ್ಕಟ್ಟಾಗಿರ್ಬೋದು. ನಾವು ಇದಕ್ಕೆ ನಾನು ಮುಂಚೆನೂ ಹೇಳಿದೆ, ಇದು ಈ ದಾಳಿಗಳು ರಾಜಕೀಯ ಪ್ರೇರಣೆ ಇರಬಹುದು ಇದಕ್ಕೆ. ಸೊ ಬಹುಶಃ ಅದನ್ನು ಮಾಡಿರ್ಬೋದು, ಹೇಳಕ್ಕಾಗಲ್ಲ ಅದು. ಹಾಗಾದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ನೀವು ಕೂಡ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀರಾ. ಕಾಂಗ್ರೆಸ್ನವರ ಮುಂದಿನ ನಡೆ ಏನು? ಹಾಗಾದ್ರೆ ಇಂಥ ಒಂದು ದಾಳಿಗಳು ಪದೇ ಪದೇ ಇವತ್ತು ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಆಗಿರಬಹುದು, ನಾಳೆ ಜಾರ್ಜ್ ಆಗಬಹುದು, ನಾಳಿದ್ದು MB ಪಾಟೀಲ್ ಆಗಬಹುದು. ಹೀಗೆಯೇ ದಾಳಿಗಳು ನಡೀತಾ ಹೋದ್ರೆ ಕಾಂಗ್ರೆಸ್ನ ನಿಲುವು ಏನಾಗುತ್ತೆ? ಮುಂದಿನ ಕ್ರಮ ಏನು ಹಾಗಾದ್ರೆ? ನೋಡಿ, ನಾವು ಯಾರಿಗೂ ಹೆದರೋರಲ್ಲ. ಕಾನೂನು ಇದೆ, ಸಂವಿಧಾನ ಇದೆ. ಅದ್ರ ಪ್ರಕಾರ ಏನೇ ಅವ್ರ ದಾಳಿಯನ್ನ ಮಾಡಿದ್ಮೇಲೆ ಅದ್ರ ಪ್ರಕಾರ ಕ್ರಮ ತಗೊಳ್ಳಿ. ಏನ್ ತಪ್ಪಿಸಿದ್ರೆ ಶಿಕ್ಷೆ ಆಗ್ಲೇಬೇಕಾಗ್ತದೆ. ಅದು ನಾನಿರ್ಬೋದು, ನೀವಿರ್ಬೋದು. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಇದು ಆದ್ರೆ ಬಿಜೆಪಿ ಅವರು ಅವರ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರತಿಷ್ಠೆ ಸವಾಲನ್ನು ಮಾಡ್ಕೊಂಡು ಇವತ್ತು ಇವೆಲ್ಲ ರಾಜಕೀಯ ಹಿನ್ನೆಲೆಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು. ಬಟ್ ನಿಮ್ಗೆ ಅನ್ಸುತ್ತಾ ಸರ್, ಈಗಾಗಲೇ ಬಿಜೆಪಿ ಅವರು ದೇಶದ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು ರಾಜ್ಯಗಳು. ಇಷ್ಟೆಲ್ಲ ದೊಡ್ಡ ಅಂದ್ರೆ ಬಹುತೇಕ 75 ಭಾಗ ಭಾರತವನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಬಿಜೆಪಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ತರ ದ್ವೇಷದ ರಾಜಕೀಯ ಮಾಡ್ತಾರೆ ಅನ್ನೋ ಆರೋಪ ಮಾಡ್ತೀರಾ ತಾವು? ನೋಡಿ, ಕಾಂಗ್ರೆಸ್ ಅವರು ದ್ವೇಷದ ರಾಜಕೀಯದಲ್ಲಿ ನಂಬೋದಿಲ್ಲ. ಆದ್ರೆ ಬಿಜೆಪಿ ಅವರು ಅದರಲ್ಲಿ ಸಂಪೂರ್ಣವಾದಂತ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಆಮೇಲೆ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಇದ್ದೇ ಇರ್ತದೆ. ಅವರು ಒಂದು 10 ವರ್ಷದಿಂದ 15 ವರ್ಷದಿಂದ ಅವ್ರ ಅಸ್ತಿತ್ವದಲ್ಲೇ ಇರಲಿಲ್ಲ ಅವರು.
ಆದ್ರೂ ಕೂಡ ಇವತ್ತೇನು ಕೆಲವು ಹಲವಾರು ಕಾರಣದಿಂದ ಅವ್ರ ಅಧಿಕಾರದಲ್ಲಿ ಇದ್ದಾರೆ. ಹಂಗಂತ ಇದೇನು ಕಾಂಗ್ರೆಸ್ ಮುಕ್ತ ಭಾರತ ಏನು ಅವ್ರು ಕನಸು ಕಾಣ್ತಾ ಇದ್ದಾರೆ, ಅದು ಆಗಲ್ಲ. ಯಾಕೆ ನಮ್ 120 ವರ್ಷದ ಇತಿಹಾಸ ಇದೆ. ನಾವು ಜನರ ಮಧ್ಯದಲ್ಲಿ ನಾವು ಸೇವೆ ಮಾಡಿದ್ದೇವೆ. ಜನರು ಇವತ್ತಿಲ್ಲ ನಾಳೆ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಬಟ್ ಪ್ರಿಯಾಂಕ ಖರ್ಗೆ ಅವರೇ, ಒಂದು ನೇರ ಪ್ರಶ್ನೆ. ಇಂತಹ IT ದಾಳಿಗಳಿಂದ ರಾಜ್ಯದ ಜನರ ನಂಬಿಕೆಯನ್ನ, ವಿಶ್ವಾಸವನ್ನ ಕಾಂಗ್ರೆಸ್ ಕಳ್ಕೊಳ್ಳುತ್ತೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಇದು ಬಿಜೆಪಿಗೆ ಪೂರಕವಾಗುತ್ತೆ ಅಂತ ತಮಗೆ ಅನ್ಸುತ್ತಾ? ನೋಡಿ, ನಮ್ದು ಕಳೆದ 4 ವರ್ಷದಿಂದ ನಾವು ಸ್ವಚ್ಛ ಆಡಳಿತ ಕೊಟ್ಟಿದ್ದೀವಿ. ನಾವು ಬಡವರ ಪರವಾಗಿ ಕಾರ್ಯಕ್ರಮ ಮಾಡಿದ್ದೀವಿ, ಶ್ರೀಸಾಮಾನ್ಯ ಪರವಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ನಾವು ಆದಷ್ಟು ಮಟ್ಟಿಗೆ ನಾವು ಪಾರದರ್ಶಕತೆ ಆಡಳಿತ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಸೊ ಇವೆಲ್ಲ ಜನರು ನೋಡ್ತಾ ಇದ್ದಾರೆ. ಜನರು ಅಷ್ಟು ಮೂರ್ಖರಲ್ಲ ಬಿಜೆಪಿ ಅವ್ರು ತಿಳಿದಷ್ಟು. ಜನರು ನೋಡ್ತಾ ಇದ್ದಾರೆ, ಎಲ್ಲ ಆಲೋಚನೆ ಮಾಡ್ತಾರೆ. ಮತ ಹಾಕೋದ್ಕಿಂತ ಮುಂಚೆ ನೋಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಯಾಕಂದ್ರೆ ಇದು ಅವ್ರ ಭವಿಷ್ಯದ ಸವಾಲಾಗಿರ್ತದೆ ಚುನಾವಣೆ. ಖಂಡಿತವಾಗಿ ಅವ್ರು ಆಲಿಸಿದಾಗ ಕಾಂಗ್ರೆಸ್ ಪಕ್ಷ ಮತ್ತೆ ಜಯಬೇರಿ ಆಗುತ್ತೆ.